ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ನೀವು ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡೆದುಕೊಂಡು ಇದುವರೆಗೂ ಕೂಡ ನಿಮ್ಮ ಖಾತೆಗೆ 20,000 ರಾಜ್ಯ ಸರ್ಕಾರದ ಕಡೆಯಿಂದ ಜಮಾ ಆಗಿದೆ. ಆದರೆ ನೆಕ್ಸ್ಟ್ ತಿಂಗಳು 2,000 ರೂಪಾಯಿ ಬರಬೇಕಾಗಿತ್ತಲ್ಲ 11ನೇ ಕಂತಿನ, ಅದು ನಿಮಗೆ ನಿಮ್ಮ ಖಾತೆಗೆ ಬರಬೇಕು ಅಂದರೆ ರಾಜ್ಯ ಸರ್ಕಾರದ ಒಂದು ಹೊಸ ರೂಲ್ಸ್ ಹೊರಡಿಸಿದ್ದಾರೆ. ಅದನ್ನು ನೀವು ಫಾಲೋ ಮಾಡಿದರೆ ಮಾತ್ರ ನಿಮಗೆ ಎಲ್ಲರಿಗೂ ಮಾತ್ರ 2,000 ರೂಪಾಯಿ ಬರುತ್ತೆ 11ನೇ ಕಂತಿನ ಹಣ. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಬರಲ್ಲ. ಹಾಗೆಯೇ ಏನೇನು ಅಪ್ಡೇಟ್ ಬಂದಿದೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಅದನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ ನೀವು ಆಗಲೇ 10ನೇ ಕಂತಿನ ಹಣದವರೆಗೂ ರೂಲ್ಸನ್ನು ಮಾಡಿಕೊಂಡಿದ್ದೀರಾ. ಎಷ್ಟೊಂದು ಜನ 8ನೇ ಕಂತಿನ ಹಣ ಮತ್ತು 9ನೇ ಕಂತಿನವರೆಗೂ ಕೂಡ ಬಂದಿದೆ, 10ನೇ ಕಂತಿನ ಹಣ ಬಂದಿಲ್ಲ, ವೇಟ್ ಮಾಡುತ್ತಿದ್ದೀರಾ. ಆದರೆ ಇವಾಗ ರಾಜ್ಯ ಸರ್ಕಾರದವರು ಏನು ಮಾಡಿದ್ದಾರೆ ಅಂದರೆ ಇವಾಗ ಹೊಸ ರೂಲ್ಸನ್ನು ಹೊರಡಿಸಿದ್ದಾರೆ. ಇಲ್ಲಿ ಮೊದಲೇ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ನೀವು ಎಲ್ಲರೂ ಕೂಡ ಈ ಒಂದು ರೂಲ್ಸನ್ನು ಫಾಲೋ ಮಾಡಬೇಕು. ಇಲ್ಲ ಅಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯದು ಹಣ ಬರಬೇಕಾಗಿತ್ತಲ್ಲ 11ನೇ ಕಂತಿನ ಹಣ, ನಾವು ಅದನ್ನು ಹಾಕಲ್ಲ ನಿಮ್ಮ ಖಾತೆಗೆ ಅನ್ನೋದನ್ನು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಮತ್ತು ನಿಮಗೆ ಮುಂದಿನ ಕಂತಿನ ಹಣನೂ ಕೂಡ ಬರುವುದಕ್ಕೆ ಹೋಗಲ್ಲ, ಅದನ್ನು ಕೂಡ ಕ್ಲಿಯರ್ ಕಟ್ ಆಗಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ರಾಜ್ಯ ಸರ್ಕಾರದಿಂದ ಹೊಸ ರೂಲ್ಸ್ ಏನು ಬಂದಿದೆ ಅದರ ಬಗ್ಗೆನೂ ಕೂಡ ಇವಾಗ ಇನ್ ಡೀಟೇಲ್ ಆಗಿ ತಿಳಿಸಿಕೊಡುತ್ತೇನೆ. ವಿಡಿಯೋನು ಎಲ್ಲಿ ಸ್ಕಿಪ್ ಮಾಡಬೇಡಿ. ಹೌದು ವೀಕ್ಷಕರೇ, ಇಲ್ಲಿ ನೀವು ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡೆದುಕೊಳ್ಳುತ್ತೀರಿ. ಇದುವರೆಗೂ ಕೂಡ ಎಲ್ಲರ ಖಾತೆಗೆ ಬಂದಿರೋದು 20,000 ರೂಪಾಯಿ ಬಂದಿದೆ. ಇನ್ನು 2 ತಿಂಗಳು ಹೋಯಿತು ಅಂದರೆ 1 ವರ್ಷ ಆಗುತ್ತದೆ ಗೃಹಲಕ್ಷ್ಮಿ ಯೋಜನೆಯದು ಲಾಂಚ್ ಆಗಿ. ನಿಮ್ಮ ಖಾತೆಗೆ 2,000 ಬರುವುದಕ್ಕೆ ಪ್ರಾರಂಭ ಆಗಿ ಟೋಟಲ್ ಆಗಿ ನಿಮಗೆ 24,000 ರೂಪಾಯಿಯನ್ನು ರಿಸೀವ್ ಮಾಡಿಕೊಂಡಿದ್ದೀರಾ. ಆದರೆ ಇಲ್ಲಿ ಏನಾಗಿದೆ ಅಂದರೆ ಸಮಸ್ಯೆ, ಗೃಹಲಕ್ಷ್ಮಿ ಯೋಜನೆಯದು ಹಣವನ್ನು ಏನು ಲಾಂಚ್ ಮಾಡಿದ್ರು ಆದರೆ 100% ಜನರಿಗೂ ಹಣ ಬರ್ತಾ ಇಲ್ಲ. ನಿಮಗೂ ಕೂಡ ಗೊತ್ತಿದೆ, ಇಲ್ಲಿ ಸ್ವಲ್ಪ ಜನಕ್ಕೆ ಹಣ ಬರುತ್ತದೆ, ಸ್ವಲ್ಪ ಜನಕ್ಕೆ ಹಣ ಬರ್ತಾ ಇಲ್ಲ, ಈ ರೀತಿ ಆಗಿದೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯದು ಎಷ್ಟೊಂದು ಜನ ಕಮೆಂಟ್ ಹಾಕ್ತಾ ಇರುವುದು, ನಮಗೆ 9ನೇ ಕಂತಿನ ಹಣ ಬಂದಿಲ್ಲ, 8ನೇ ಕಂತಿನ ಹಣ ಬಂದಿಲ್ಲ ಅಂತ. ನೀವು ಯಾರೂ ಕೂಡ ಏನು ತಲೆ ಕೆಡಿಸ್ಕೊಳ್ಬೇಡಿ. ನಿಮಗೆ 9 ಮತ್ತು 10ನೇ ಕಂತಿನ ಹಣ ಬಂದಿಲ್ಲ ಅದೇ ಇರುವವರೆಗೆ ನಿಮಗೆ ಏನಾಗುತ್ತದೆ ಅಂದರೆ ಈ ತಿಂಗಳು 30ನೇ ತಾರೀಕು ಅಷ್ಟರಲ್ಲಿ 3 ಕಂತು ಕೂಡ ಒಟ್ಟಿಗೆ ಬರಬಹುದು. ಇಲ್ಲ ಅಂದರೆ 2 ದಿನ ಗ್ಯಾಪ್ ಆಗಿ ನಿಮಗೆ 2,000 ರೂಪಾಯಿ ಬರಬಹುದು. ಆ ರೀತಿಯೂ ಬರಬಹುದು. ಯಾಕೆಂದರೆ ಸಾಕಷ್ಟು ಜನಕ್ಕೆ ಹಣ ಬಂದಿದೆ. ಇನ್ನು ಸಾಕಷ್ಟು ಜನಕ್ಕೆ ಹಣ ಬೇರೆ ಬೇರೆ ವಿಡಿಯೋದಲ್ಲಿ ಕಮೆಂಟಲ್ಲಿ ತಿಳಿಸಿದ್ದಾರೆ, ನಿಮಗೆ ಒಟ್ಟಿಗೆ 4,000 ಬಂತು, 8, 9ನೇ ಕಂತು, 10ನೇ ಕಂತು ಎಲ್ಲ ಒಟ್ಟಿಗೆ ಬಂತು ಅಂತ. ಆದರೆ ನೀವು ಏನೂ ಕೂಡ ತಲೆ ಕೆಡಿಸಿಕೊಳ್ಳುವ ಅಗತ್ಯ ಇಲ್ಲ. ಮತ್ತು ಇಲ್ಲಿ ರಾಜ್ಯ ಸರ್ಕಾರದವರು ಒಂದು ಹೊಸ ರೂಲ್ಸನ್ನು ಹೊರಡಿಸಿರುವುದು ಏನೆಂದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯದು ಹಣ ನಾವು ಪ್ರತಿ ತಿಂಗಳು ಕೂಡ ರೂಲ್ಸ್ ಮಾಡುತ್ತಿದ್ದೀವಿ. ಇವಾಗ ನೆಕ್ಸ್ಟ್ 11ನೇ ಕಂತಿನ ಹಣ ನೆಕ್ಸ್ಟ್ ತಿಂಗಳಲ್ಲಿ ರಿಲೀಸ್ ಆಗುತ್ತದೆ. ಆ ಒಂದು ಹಣನ ರಿಲೀಸ್ ಆಗುವ ಮುಂಚೆನೇ ಎಲ್ಲರೂ ಕೂಡ ಈ ಒಂದು ಕೆಲಸವನ್ನು ಮಾಡಲೇಬೇಕು. ಇಲ್ಲ ಅಂದರೆ ನಿಮಗೆ 11ನೇ ಕಂತಿನ ಹಣನೂ ಕೂಡ ಬರಲ್ಲ. ಅದರ ಮುಂದೆ ಏನು ಕಂತುಗಳು ರಿಲೀಸ್ ಆಗುತ್ತದೆ ಆ ಒಂದು ಹಣನೂ ಕೂಡ ನಿಮ್ಮ ಖಾತೆಗೆ ಬಂದು ಜಮಾ ಆಗುವುದಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಯಾರ್ಯಾರಿಗೆ 11ನೇ ಕಂತಿನ ಹಣನೂ ಕೂಡ ಬಂದಿಲ್ಲ, 4 ತಿಂಗಳಿಂದ ಹೆಚ್ಚು ಹಣ ಬಂದಿಲ್ಲ, ಅವರು ಎಲ್ಲರೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹೋಗಬೇಕಾಗುತ್ತದೆ. ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡಿಸಬೇಕಾಗುತ್ತದೆ. ಅಲ್ಲಿ ಏನು ತೊಂದರೆ ಆಗಿದೆ ಅಲ್ಲ ಅದನ್ನು ನೀವು ಸರಿಪಡಿಸಬೇಕಾಗುತ್ತದೆ. ಅದನ್ನು ನೀವು ಎಲ್ಲರೂ ಕೂಡ ಕರೆಕ್ಟಾಗಿ ವೆರಿಫೈ ಮಾಡಿಕೊಂಡು ಸರಿಪಡಿಸಿಕೊಂಡರೆ ಮಾತ್ರ ನೀವು ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಲ್ಲ 2,000 ರೂಪಾಯಿ 11ನೇ ಕಂತಿನ ಹಣನೂ ಕೂಡ ಬರುತ್ತದೆ. ಪೆಂಡಿಂಗ್ ಅಮೌಂಟ್ ಕೂಡ ಬರುತ್ತದೆ. ಇಲ್ಲ ಅಂದರೆ ನಿಮ್ಮ ಅಮೌಂಟ್ ಕಂಪ್ಲೀಟ್ ಇರುತ್ತದೆ. ಸ್ವಲ್ಪ ದಿನ ಆದಮೇಲೆ ನಿಮ್ಮ ಅಪ್ಲಿಕೇಶನ್ಸ್ ರಿಜೆಕ್ಟ್ ಮಾಡುತ್ತೀವಿ ಅಂತ ಹೇಳಿದ್ದಾರೆ. ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಯೋಜನೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಿದ್ದಾರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಾನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.